ದೇವರ ಪೂಜೆಯನ್ನು ಮಾಡುವಾಗ ನಾವು ದೇವರಿಗೆ ಹೂವು, ಹಣ್ಣು, ದೀಪ, ಧೂಪ ಇತ್ಯಾದಿಗಳನ್ನು ಹೇಗೆ ಅರ್ಪಿಸ್ತೀವಿಯೋ ಹಾಗೆ ನೈವೇದ್ಯವನ್ನು ಕೂಡ ಅರ್ಪಿಸ್ತೇವೆ. ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ದೇವರಿಗೆ ನೈವೇದ್ಯ ಅರ್ಪಿಸೋದ್ರಿಂದ ಪ್ರಯೋಜನಗಳೇನು ಗೊತ್ತಾ? ಎಲ್ಲವನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಶಿವ, ಗಣೇಶ, ವಿಷ್ಣು, ಕೃಷ್ಣ, ಆಂಜನೇಯನಿಗೆ ಇವುಗಳೇ ನೈವೇದ್ಯ. ಅವುಗಳು ಯಾವುವು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವ ಕೊನೆಯಲ್ಲಿ ನಾವು ಯಾವ ದೇವರನ್ನು ಪೂಜಿಸ್ತೇವೆಯೋ ಆ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಇದನ್ನು ಪ್ರಸಾದವೆಂದು ಕೂಡ ಕರೆಯಲಾಗುತ್ತೆ. ದೇವರನ್ನು ಪೂಜೆಯಲ್ಲಿ ಶೀಘ್ರದಲ್ಲೇ ಒಲಿಸಿಕೊಳ್ಳಲು, ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡೆದುಕೊಳ್ಳುವುದಕ್ಕಾಗಿ ಆಯಾ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಪೂಜೆಯಲ್ಲಿ ಅರ್ಪಿಸಲಾಗುತ್ತದೆ. ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುವುದು. ಯಾವ ದೇವರಿಗೆ ಯಾವ ಪ್ರಸಾದ ಅರ್ಪಿಸಬೇಕು ಎನ್ನುವ ಮಾಹಿತಿ ಹೀಗಿದೆ. ದೇವರಿಗೆ ನೈವೇದ್ಯವನ್ನು ಹೀಗೆ ಅರ್ಪಿಸಬೇಕು. ಯಾವುದೇ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಾಗ ವಿಶೇಷ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನೈವೇದ್ಯವನ್ನು ಅರ್ಪಿಸಬೇಕು. ಅದರಿಂದ ನೈವೇದ್ಯವು ಯಾವಾಗಲೂ ಶುದ್ಧ ಮತ್ತು ತಾಜಾವಾಗಿರಬೇಕು ಮತ್ತು ಅದನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ಭಕ್ತಿ ಭಾವನೆ ಇರಬೇಕು. ಪ್ರೀತಿಯಿಂದ ದೇವರಿಗೆ ನೈವೇದ್ಯವನ್ನು ಸಲ್ಲಿಸಬೇಕು. ಈ ರೀತಿಯಾಗಿ ನೈವೇದ್ಯವನ್ನು ಅರ್ಪಿಸುವುದರಿಂದ ದೇವರುಗಳು ಸಂತೋಷ ಪಡುತ್ತಾರೆ ಹಾಗೂ ಜನರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸ್ತಾರೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಧಾರ್ಮಿಕ ಭಾವನೆಗಳು ಬೆಳೆಯುತ್ತವೆ. ಗಣೇಶ ಅಥವಾ ಗಣಪತಿಗೆ ಈ ರೀತಿಯ ನೈವೇದ್ಯವನ್ನು ಸಮರ್ಪಿಸಿ. ಗಣಪತಿ ದೇವನನ್ನು ಎಲ್ಲ ದೇವರುಗಳಲ್ಲಿ ಮೊದಲು ಪೂಜಿಪನೆಂದು ಪರಿಗಣಿಸಲಾಗುತ್ತದೆ. ಗಣಪತಿ ಪೂಜೆಯ ಸಮಯದಲ್ಲಿ ನಾವು ಆತನಿಗೆ ನೈವೇದ್ಯವಾಗಿ ಮೋದಕ ಮತ್ತು ಲಡ್ಡುಗಳನ್ನು ಅರ್ಪಿಸಬೇಕು. ಇದು ಗಣಪತಿಗೆ ಅತ್ಯಂತ ನೆಚ್ಚಿನ ನೈವೇದ್ಯವೆಂದು ಪರಿಗಣಿಸಲಾಗುತ್ತದೆ. ಗಣೇಶನ ಪೂಜೆಯ ಸಮಯದಲ್ಲಿ ಅವನಿಗೆ ಮೋದಕವನ್ನು ಅರ್ಪಿಸುವುದು ತುಂಬಾ ಉತ್ತಮ. ಇದರಿಂದ ಗಣೇಶನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ಜನರ ಆಸೆಗಳನ್ನು ಪೂರೈಸ್ತಾನೆ ಎನ್ನುವ ನಂಬಿಕೆ ಇದೆ. ವಿಷ್ಣು ದೇವನಿಗೆ ನೈವೇದ್ಯ. ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ಆತನಿಗೆ ಪ್ರಿಯವಾದ ಹಸುವಿನ ಹಾಲು ಮತ್ತು ಪೇಡಗಳು ಅಥವಾ ರವೆ ಕೇಸರಿಬಾತ್ ಅಥವಾ ಪಾಯಸವನ್ನು ಅರ್ಪಿಸಬೇಕು. ಮತ್ತು ತುಳಸಿ ದಳವು ಆತನಿಗೆ ನೆಚ್ಚಿನ ವಸ್ತುವಾಗಿದೆ. ಆದ್ದರಿಂದ ವಿಷ್ಣುವಿಗೆ ನೈವೇದ್ಯ ಅರ್ಪಿಸುವಾಗ ತುಳಸಿ ದಳವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು. ಏಕೆಂದರೆ ತುಳಸಿ ದಳವಿಲ್ಲದೆ ವಿಷ್ಣುವಿನ ನೈವೇದ್ಯವನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತೆ. ಕೇವಲ ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸಿದರೂ ಅವನು ಸಂತುಷ್ಟನಾಗುತ್ತಾನೆ. ರಾಮನಿಗೆ ನೈವೇದ್ಯ. ಅಯೋಧ್ಯೆಯ ದಶರಥ ನಂದನನಾದ ರಾಜ ರಾಮನನ್ನು ಪೂಜಿಸುತ್ತಿರುವ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಕೇಸರಿ ಅಕ್ಕಿ ಮತ್ತು ಪಾಯಸವನ್ನು ವಿಷ್ಣು ದೇವನ ಪೂಜೆಯಲ್ಲಿ ಅರ್ಪಿಸಿದರೆ ರಾಮನು ಬಹುಬೇಗನೆ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಶ್ರೀಕೃಷ್ಣನಿಗೆ ನೈವೇದ್ಯ. 16 ಕಲೆಗಳಿಂದ ತುಂಬಿರುವ ಶ್ರೀಕೃಷ್ಣನ ಆರಾಧನೆಯಲ್ಲಿ ನೀವು ಯಾವಾಗಲೂ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದಲ್ಲದೆ ಬೇಕಿದ್ದರೆ ತುಳಸಿ ಎಲೆಗಳನ್ನು ಸೇರಿಸಿ ಪಾಯಸ, ಹಲ್ವಾ, ಪುರಂಪೋಳಿ, ಲಡ್ಡು ಮತ್ತು ಇನ್ನಿತರ ಸಿಹಿಯಾದ ವಸ್ತುಗಳನ್ನು ಅರ್ಪಿಸಬಹುದು. ಏಕೆಂದರೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಾಗಿದ್ದಾನೆ. ನೀವು ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯವನ್ನು ಶ್ರೀಕೃಷ್ಣನಿಗೂ ಅರ್ಪಿಸಬಹುದು. ಶಿವನಿಗೆ ನೈವೇದ್ಯ. ಎಲ್ಲ ದೇವರುಗಳಲ್ಲಿ ಭಗವಾನ್ ಶಿವನ ಆರಾಧನೆಯನ್ನು ಅತ್ಯಂತ ಸರಳವೆಂದು ಪರಿಗಣಿಸಲಾಗಿದೆ. ನೀವು ಶೀಘ್ರದಲ್ಲೇ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಅವರ ಪೂಜೆಯಲ್ಲಿ ಆತನಿಗೆ ನೆಚ್ಚಿನ ಪಂಚಾಮೃತವನ್ನು ಪ್ರಸಾದವಾಗಿ ನೀಡಿ. ನೀವು ಬಯಸಿದರೆ ನೀವು ಅದರೊಳಗೆ ಸ್ವಲ್ಪ ಬಂಗ್ ಅನ್ನು ಸಹ ನೀಡಬಹುದು. ಅಂದರೆ ಬಂಗಿ. ಶಿವನಿಗೆ ಬಂಗಿ ನೈವೇದ್ಯವಾಗಿ ಅರ್ಪಿಸುವುದರಿಂದ ಅವನು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಹುಬೇಗನೆ ದೂರ ಮಾಡುತ್ತಾನೆ. ಆಂಜನೇಯನಿಗೆ ನೈವೇದ್ಯ. ಕಲಿಯುಗದಲ್ಲಿ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾದ ಹನುಮದ್ ಸಾಧನವನ್ನು ಮಾಡುವಾಗ ಆಂಜನೇಯ ಸ್ವಾಮಿಗೆ ಪ್ರಸಾದವಾಗಿ ಕಡುಬು, 5 ಬಗೆಯ ಡ್ರೈ ಫ್ರೂಟ್ಸ್, ಬೂಂದಿ, ಬೆಲ್ಲದಿಂದ ಮಾಡಿದ ಲಡ್ಡುಗಳು ಮತ್ತು ಸಿಹಿ ಪಾನನ್ನು ಅರ್ಪಿಸಬೇಕು. ನಿಮ್ಮ ನೆಚ್ಚಿನ ಪ್ರಸಾದವನ್ನು ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಆಂಜನೇಯನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಗಮನವಹಿಸಿ. ನೈವೇದ್ಯ ಎಂದಿಗೂ ಸ್ವಚ್ಛವಾಗಿರಬೇಕು, ಹಾಗೆ ಶುದ್ಧವಾಗಿರಬೇಕು, ಹಾಗೆ ತಾಜಾ ಕೂಡ ಆಗಿರಬೇಕು. ಇಷ್ಟೇ ಅಲ್ಲದೆ ಭಕ್ತಿ ಭಾವದಿಂದ ನೀವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕಾಗಿರುತ್ತೆ.
ಭಕ್ತಿಭಾವದಿಂದ ಯಾವುದೇ ನೈವೇದ್ಯವನ್ನು ಅರ್ಪಿಸಿದ್ರು ಕೂಡ 1 ಲೋಟ ನೀರನ್ನು ಅರ್ಪಿಸಿದ್ರು ಕೂಡ ದೇವರು ತೃಪ್ತರಾಗ್ತಾರೆ. ಇದಿಷ್ಟು ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಸಲ್ಲಿಸಬೇಕು ಅನ್ನೋ ಮಾಹಿತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯು ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಮೊದಲು ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.